ಲೋಕಸಭೆ ಚುನಾವಣೆಯ ಒಂದು ಬಿರುಸಿನ ಒಂದು ಪ್ರಚಾರ ಕೊನೆಗೊಳ್ಳತಕ್ಕಂಥ ಹಂತದಲ್ಲಿ ಮತದಾನಕ್ಕೂ ಮತ್ತು ಈ ಒಂದು ಪ್ರಚಾರದ ಪೂರ್ವಭಾವಿ ಸಿದ್ಧತೆಗಳನ್ನ ಅಭ್ಯರ್ಥಿಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡಬೇಕಾಗಿದೆ. ಈ ಒಂದು ಚಿಕ್ಕೋಡಿ ಜಿಲ್ಲೆಯ ಪಕ್ಷೇತರ ಅಭ್ಯರ್ಥಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ, ಏನು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಅಂತಕ್ಕಂಥದ್ದು. ಸರ್ ನಮಸ್ತೆ. ಸರ್ ತಮಗೆ ನಮಸ್ತೆ ಸರ್. ಹೇಗಿದ್ದಾರೆ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ತಾವು ಇವತ್ತೇನಂತಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರಿ. ಸೊ ಯಾವ ರೀತಿಯೆಲ್ಲ ತಯಾರಿಗಳನ್ನ ತಾವು ಮಾಡ್ಕೊಂಡಿದ್ರಿ ಅಂತ? ಸರ್ ನೋಡಿ, ನಾವು ಬೆಳಗಾವಿ ಜಿಲ್ಲೆಯ ಈ ಅಥಣಿ ಗ್ರಾಮೀಣದಲ್ಲಿರ್ತಕ್ಕಂಥ ಗುರು ಕಾಡಸಿದ್ದೇಶ್ವರ ಆಶ್ರಮದ ಸಂಸ್ಥಾಪಕರು. ಸುಮಾರು ಒಂದು 35 ವರ್ಷಗಳಿಂದ ಈ ಆಶ್ರಮವನ್ನು ಸ್ಥಾಪನೆ ಮಾಡಿ ಸಮಾಜದ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಹಗಲು ರಾತ್ರಿ ಶ್ರಮವನ್ನು ಪಡ್ತಾ ಇದ್ದೀವಿ. ನಮ್ಮ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಕಾಡಯ್ಯ ಶಂಕರಯ್ಯ ಹಿರೇಮಠ ಸ್ವಾಮೀಜಿ ಶ್ರೀ ಗುರು ಕಾಡಸಿದ್ದೇಶ್ವರ ಆಶ್ರಮ ಅಥಣಿ ಅಂತ ಬರ್ತದೆ. ನಮಗೆ ಸುಮಾರು ವಿಚಾರಧಾರೆಗಳನ್ನು ನಾವು ಇಟ್ಕೊಂಡು ಒಂದು ಸಮಾಜದಲ್ಲಿ ನೊಂದಂಥ ಜನರಿಗೆ, ಕಷ್ಟದಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಮತ್ತು ತಮ್ಮಲ್ಲಿರ್ತಕ್ಕಂಥ ತೊಂದರೆಗಳನ್ನು, ಮಾನಸಿಕ ಅಸ್ವಸ್ಥತೆಗಳನ್ನು ಇವೆಲ್ಲವನ್ನು ಜಟಿಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂತಕ್ಕಂಥ ಸಮಸ್ಯೆ ಗೊಂದಲದಲ್ಲಿರ್ತಕ್ಕಂಥ ಜನಗಳಿಗೆ ಸುಗಮ ದಾರಿಯನ್ನು, ಅವರ ಮನಸ್ಥಿತಿಯನ್ನು ಬದಲಾಯಿಸಿ ಅವರು ಒಳ್ಳೆಯ ಮಾರ್ಗವನ್ನು ಕೊಡಬೇಕು ಅಂತೇಳಿ ಕಿಶಿಂದ ಧರ್ಮೋ ರಕ್ಷತಿ ರಕ್ಷತಃ ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಎಲ್ಲ ನೊಂದ ಬೆಂದ ಜನರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೀವಿ. ನಾವು ಒಂದು ನಮ್ಮ ಸ್ವಂತ ಜೀವನಕ್ಕಾಗಿ ಒಂದು ಉದ್ಯೋಗ ವ್ಯವಹಾರ ಮಾಡಿಕೊಂಡು ಇರಬೇಕಂತ ಸಾಕಷ್ಟು ನಮ್ಮನೆಗೆ ಹೇಳಿದರು. ಆದರೆ ನಾವೊಂದು MA ಪದವೀಧರರಾಗಿ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿ ಮತ್ತು ಆಯುರ್ವೇದ ತಜ್ಞರಾಗಿ ಈಗ ಒಂದು ಸಮಾಜದಲ್ಲೇ ಸೇವೆಯನ್ನು ಮಾಡ್ತಾ ಬಂದೀವಿ. ಇದರಲ್ಲಿ ನಮ್ಮ ಕಡೆಯಿಂದ ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸೋದ್ರಲ್ಲಿ ಸ್ವಲ್ಪ ಕೊರತೆ ಆಗ್ತಾ ಇದೆ ಅಂತ ನಮಗೆ ಕಂಡು ಬಂತು. ಏನು ಕೊರತೆ ಆಗ್ತಾ ಇದೆ ಅಂತಂದರೆ, ನಾವು ಸ್ವಂತವಾಗಿ ಒಂದು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ನಮ್ಮದು ಶಕ್ತಿ, ಸಾಮರ್ಥ್ಯ ಮತ್ತು ಇದು ಸಾಲ್ತಾ ಇಲ್ಲ. ಅದಕ್ಕಾಗಿ ಒಂದು ರಾಜಕೀಯ ಬಲ, ನಮ್ಮ ಶಾಸ್ತ್ರದಲ್ಲಿ ರಾಜ ಪ್ರತ್ಯಕ್ಷ ದೇವತ ಅಂತ ಕರೀತಾರೆ. ಯಾಕಂದರೆ ರಾಜನಲ್ಲಿ ಕಷ್ಟ ಅಂತ ಹೋದ ಜನಗಳಿಗೆ ಸಹಾಯ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ತಾಕತ್ತಿರುತ್ತೆ. ಅಂಥದ್ರಲ್ಲಿ ಈ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾಯಿತರಾಗಿ ಒಂದು ಅಧಿಕಾರದಲ್ಲಿದ್ದರೆ ಸಾಮಾಜಿಕವಾಗಿರ್ತಕ್ಕಂಥ ಎಲ್ಲ ಜನರ ಒಂದು ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇಟ್ಟುಕೊಂಡ ದೈವ ಪ್ರೇರಣೆಯಿಂದ ಈ ರಾಜಕೀಯ ರಂಗದಲ್ಲಿ ನಾವು ಅಖಿಲ ಭಾರತ ಹಿಂದೂ ಮಹಾಸಭಾ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಈ ಭಾಗದ ಜನಗಳಿಗೆ ಮೂಲಭೂತ ಸೌಕರ್ಯಗಳು, ಸಾಮಾನ್ಯ ಜನರು ನ್ಯಾಯ ಸಿಗದೆ ಪರದಾಡ್ತಕ್ಕಂಥ ಸ್ಥಿತಿಯನ್ನು ಕಂಡು ಅವರಿಗೊಂದು ನಮ್ಮಿಂದ ಒಂದು ಒಳ್ಳೆಯ ರೀತಿಯ ನ್ಯಾಯವನ್ನು ಕೊಡಿಸಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಮೂಲ ಸೌಲಭ್ಯಗಳನ್ನು, ಅನುಕೂಲಗಳನ್ನು ಅವರಿಗೆ ಮಾಡಿಕೊಡಬೇಕು. ಅವರ ದಿನನಿತ್ಯದ ಜೀವನವನ್ನು ಸುಗಮವಾಗಿ ಸಾಗಿಸ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದರಲ್ಲಿ ಪ್ರವೇಶ ಮಾಡಿ ಈ ಒಂದು ರಾಜಕೀಯ ರಂಗದಲ್ಲಿ ನಾವು ಪ್ರವೇಶ ಮಾಡಿದ ಮೇಲೆ ಸಾಕಷ್ಟು ಜನ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಆಶ್ರಮದ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಅವರು ಹೇಳಿದರು, ನೀವು ನಮ್ಮ ಸಲುವಾಗಿ ಯಾವತ್ತೂ ದುಡ್ಕೊಂಡು ಬಂದಿರಿ ಗುರುಗಳೇ, ನಿಮಗೆ ಸಾಕಷ್ಟು ಬಡವರ ಗುರುಗಳು, ಜ್ಯೋತಿಷ್ಯ ತಜ್ಞರು, ಆಮೇಲೆ ಸ್ವಯಂಮೇವ ಧೀರರು, ಜ್ಯೋತಿಷ್ಯ ರತ್ನ, ಕರುನಾಡಕಂದ ಅಂತ ಅನೇಕ ಒಂದು ಗೌರವ ಡಾಕ್ಟರೇಟ್ ಇಂಥ ಅನೇಕ ಬಿರುದುಗಳನ್ನು ಹೊಂದಿದ್ರೂ ಕೂಡ ನೀವು ಸಾಮಾನ್ಯ ಜನರಿಗೆ, ನೀವು ಸಾಮಾನ್ಯರಂತೆ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ಸೇವೆಯನ್ನು ಮೆಚ್ಚಿ ನಿಮಗೆಲ್ಲ ನಾವು ಸಹಾಯ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ದೇಶ ಎಲ್ಲ ಜನರಿಂದ ಕೇಳಿಬಂತು. ಆವಾಗ ಅಖಿಲ ಭಾರತ ಮಹಾಸಭಾದವರು ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರಕ್ಕೆ ನಾಮಿನೇಷನನ್ನು ಮಾಡಿ ಕಣಕ್ಕೆ ಇಳಿದಿದ್ದೀವಿ. ಎಲ್ಲರ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಮೇ 7ನೇ ಚುನಾವಣೆಯಲ್ಲಿ ಎಲ್ಲ ಮತದಾರ ಬಂಧುಗಳು, ಎಲ್ಲ ಭಕ್ತ ಬಳಗದವರು ಈ ಒಂದು ನಿಸ್ವಾರ್ಥ ಸೇವೆಗಾಗಿ ಸಮರ್ಸ್ತಕ್ಕಂಥ ಈ ಗುರುಗಳನ್ನು ಚುನಾಯಿತವಾಗಿ ಬಹುಮತ ಅಂತರದಿಂದ ಆರಿಸಿ ತಂದ ತಮ್ಮ ಸೇವೆಯನ್ನು ಸಾರ್ಥಕ ಮಾಡ್ಕೋತಾರೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿ, ಒಂದು ಕ್ಷೇತ್ರದಲ್ಲಿ ಇಲ್ಲಿ ಮಠ ಆಗಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇನು? ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ನಾನಾ ರೀತಿ ಸಮಸ್ಯೆಗಳಂತ, ರೈತರಿಗೆ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಹೀಗೆ ನಾನಾ ರೀತಿ ಸಮಸ್ಯೆಗಳು ಕೂಡ ಚರ್ಚೆ ನಡೆಯುತ್ತೆ. ಇದರಲ್ಲಿ ಏನು ಮೇಜರ್ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸಮಸ್ಯೆ ಅಂದರೆ? ಇದು ನೋಡಿ, ತುಂಬ ಬೇಸಿಗೆ ಕಾಲದಲ್ಲಿ ಈಗಿನ ನೀರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಇದೆ. ಈಗ ನಾವು ಮೇಲಿನಿಂದ ನೀರಿಂದ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೋಬೇಕು. ರೈತರಿಗೆ ಇಲ್ಲಿ ಇದು ಏನಪ್ಪ ಅಂದರೆ, ಒಂದು ರೈತರ ನಾಡಿದು ಸೀಮೆ. ಇದರಲ್ಲಿ ಹೊಳೆ ದಂಡೆನೂ ಇದೆ, ಒಣ ಬೇಸಾಯನೂ ಇದೆ. ಈ ರೈತರಿಗೆ
ಜೀವನೋಪಾಯಕ್ಕೆ ಪಶು ಸಂಗೋಪನೆಯೇ ಮುಖ್ಯವಾಗಿರ್ತಕ್ಕಂಥದ್ದು. ಅವುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇಂಥ ಅನೇಕ ಸಮಸ್ಯೆಗಳನ್ನು ರೈತರು ಎದುರಿಸ್ತಾ ಇದ್ದಾರೆ. ಅವರು ಅದೊಂದೆಲ್ಲಕ್ಕೂ ಪರಿಹಾರ ಒಂದು ಗೋವುಗಳಿಗೆ ಇದನ್ನು ಮೇವಿನ ಒಂದು ಕೇಂದ್ರವನ್ನು, ಗೋಶಾಲೆಯನ್ನು ಮತ್ತು ನೀರಿನ ಪರಿಹಾರಕ್ಕಾಗಿ ಎಲ್ಲೆಲ್ಲಿ ಒಂದು ಸಾಮಾನ್ಯ ಗ್ರಾಮೀಣ ಭಾಗಗಳಲ್ಲಿ ಸದ್ಯ ಒಂದು ಕೊಡ ತೊಗೊಂಡು ಒಂದು 2-3 ಕಿಲೋಮೀಟರ್ ನೀರು ಹೊತ್ಕೊಂಡು ಬರ್ತಕ್ಕಂಥ ಸ್ಥಿತಿ ಇದೆ. ಇಂಥ ಸ್ಥಿತಿಯೆಲ್ಲ ನಿರ್ಮೂಲನೆ ಆಗಿ ನಮ್ಮ ಮೂಲಭೂತ ಸೌಕರ್ಯಗಳ ಪ್ರತಿಯೊಬ್ಬರೂ ಅನುಭವಿಸಬೇಕು ಮತ್ತು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಸವಲತ್ತುಗಳನ್ನು ಅವರು ಅನುಕೂಲ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಹಗಲು ರಾತ್ರಿ ಅವರಿಗೆ ಅವ್ರನ್ನ ತಿಳಿಸಿಕೊಟ್ಟು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸಾಮಾನ್ಯರಿಗೆ ಕೆಲಸ ಮಾಡಬೇಕಂತ ದೇಹಿಸಿಟ್ಟುಕೊಂಡು ಬಂದಿದ್ದೀವಿ. ಸರಿಗೆ ಜನರ ಬೆಂಬಲ ಮತ್ತು ಜನರ ಆಶೀರ್ವಾದ ತಾನು. ಹಾಂ. ಸೊ ಒಂದು ವೇಳೆ ನಿಮಗೆ ಜನ ಒಂದು ಅವಕಾಶ ಮಾಡಿಕೊಟ್ಟ ಈ ಮೊದಲನೇ ಕೆಲಸ ಅಂತಂದರೆ ಯಾವ್ದು ತೆಗೆದುಕೊಳ್ಬೋದು? ಮೊದಲನೇ ಕೆಲಸ ಇದೊಂದು ಚಿಕ್ಕೋಡಿ ಮತಕ್ಷೇತ್ರದ ಪ್ರತಿಯೊಂದು 6 ತಾಲೂಕು ಏನು ಬರ್ತಾವಲ್ಲ, 8 ಮತಕ್ಷೇತ್ರ ಬರ್ತಾವೆ. ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನು ಭೇಟಿಯಾಗಿ ಅವರ ಒಂದು ಕುಂದುಕೊರತೆಗಳು ಏನಿದಾವೆ ಅಂತ ಒಂದು ಮೊದಲು ಸಭೆ ಮಾಡಿ ಚರ್ಚಿಸಿ ಅವರಿಂದ ಏನೇನು ಬಂದಿರತಕ್ಕಂಥ ಲಿಸ್ಟ್ ಮಾಡಿ ಆಮೇಲೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಸರ್, ಕೊನೆಯದಾಗಿ ಮತದಾರರಿಗೆ ನಿಮ್ಮ ಒಂದು ಕಿವಿ ಮಾತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ, ಸಾಮಾನ್ಯರಿಗೂ ಕೂಡ ಒಂದು ಸಮಾನತೆ ಹಕ್ಕಿದೆ. ಅದನ್ನು ಉಪಯೋಗ ಮಾಡಿಕೊಂಡು ರಾಜ ಪ್ರತ್ಯಕ್ಷ ದೇವತ ಅಂತಕ್ಕಂಥ ಶಬ್ದ ಹಿಂದಿತ್ತು. ಆದರೆ ಈ ಪ್ರಜೆಗಳೇ ರಾಜದಾಗಿರೋದ್ರಿಂದ ಪ್ರಜೆಗಳು ತಮ್ಮನ್ನು ತಾವು ಆಳಲಿಕ್ಕೆ ತಮಗೆ ಸಾಮರ್ಥ್ಯ ಇದೆ. ಅದಕ್ಕೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೇನೆ ನಮ್ಮ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಕ್ಕಂಥವ್ರನ್ನು ಗುರುತಿಸಿ ಅವರಿಗೆ ಮತ ಕೊಟ್ಟರೆ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥ ವಿಷಯ ಅವರು ಮನದಟ್ಟು ಮಾಡಿಕೊಂಡು ಹಾಕಿ ಚುನಾಯಿತರನ್ನಾಗಿ ಮಾಡಲಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ಸ್.